ಬಹಳಷ್ಟು ಮಕ್ಕಳು ಮಾಡ್ಲಿಕ್ಕೆ ಸಾಧ್ಯ ಇದೆ. ಮತ್ತು ಮೇಲಾಗಿ ಸರ್ಕಾರದ ಒಂದು ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗಾವಣೆಯನ್ನು ಕೂಡ ಇವತ್ತು ಅಲ್ಲಿ ಸ್ಥಾಯಿಕರಾಗಿದ್ದಾರೆ ಈಗ. ಮತ್ತು ಇದಲ್ಲದೆ ವಿಜಯಪುರದ ಜಿಲ್ಲೆಯಲ್ಲಿ ಬರುವಂತ 110 ಕಾಲೇಜುಗಳ ಮೇಲ್ಪಟ್ಟು ಇವು ರಾಣಿ ಚೆನ್ನಮ್ಮ ಬೆಳಗಾವಿಗೆ ಹೊಂದಿಕೊಂಡಿದ್ದು, ಅದು ಕೇವಲ ಜಮಖಂಡಿನ 60 ಕಿಲೋಮೀಟರ್ ಆಗ್ತದ. ಮುಂದಿನ ದಿನಮಾನದಲ್ಲಿ ವಿಜಯಪುರ ಜಿಲ್ಲೆ ಎಲ್ಲ ಕಾಲೇಜುಗಳು ಸೇರಿದ್ದಾದ್ರೆ ಈ ಒಂದು ವಿಶ್ವವಿದ್ಯಾಲಯಕ್ಕೆ 200ಕ್ಕೂ ಮೇಲ್ಪಟ್ಟು ಕಾಲೇಜುಗಳು ಹೊಂದುವಂತಾಗಿದೆ. ಇಲ್ಲಿ ಕುಲಪತಿಗಳಾಗಲಿ ಕುಲ ಸಚಿವರು ಜಗದೀಶ್ ಅವರೇ ಜಗದೀಶ್ ಅವರೇ ಬಡ ಮಕ್ಕಳು ಏನಾಗ್ಬೇಕು ಹೇಳಿ. ಇದು ಒಂದೇ ನಿಮಿಷ ಇದಕ್ಕೆ ನೋಡ್ರಿ ನಾ ಹೇಳ್ತಾ ಆಗೋದಿಲ್ಲ. ಈಗ ಹೇಳಾಕಂದ್ರೆ ನಾ ಕೊಂಡಿರ್ಬೇಕಾಗತ್ತ. ಅದು ಅಲ್ಲಿ ಬಹಳ ಹೋರಾಟ ನಡೆದ, ಉಗ್ರ ಹೋರಾಟ. ಅಲ್ಲಿ 96% ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ಕೂಡ ಮಾಡ್ತಾ ಇದ್ದಾರೆ, ಬಡ ಮಕ್ಕಳು ಇದ್ದಾರೆ. ಅದಕ್ಕೆ ಇವತ್ತು ನಮಗೆ ತಿಳಿದು ಬಂದಿದ್ದೆ ಅಂದ್ರೆ ಈ ವಿಶ್ವವಿದ್ಯಾಲಯಗಳನ್ನು ಮುಚ್ತಾರ ಗೊತ್ತಾಗಿದೆ. ಈಗಾಗಲೇ ನಾನು ಕೂಡ ನಾನು ಅದಕ್ಕೆ ಹೋರಾಟ ಅದಕ್ಕೆ ಯಾಕೆ ಹೇಳಿದ್ರೆ ಇದು ಮುಂಚೆನೆಯಲ್ಲಿದೆ. ಇದು ಬಾಗಲಕೋಟೆ ವಿಶ್ವವಿದ್ಯಾಲಯ ಮುಂಚೆನೆಯಲ್ಲಿದೆ. ಪ್ರಗತಿ ಬಹಳಷ್ಟು ಸಾಧಿಸಿದೆ. ವರ್ಷಕ್ಕೆ 8 ಕೋಟಿ ಮೇಲ್ಪಟ್ಟು ಅದು ಅದಕ್ಕೆ ತನ್ನ ಸ್ವಂತ ಕಾಲಿನ ಮ್ಯಾಗ ನಡೀಲಿದೆ. ಸರ್ಕಾರದ ಅವಶ್ಯಕತೆ ಇಲ್ಲ. ಅದಕ್ಕೆ ಇದನ್ನು ಮುಂದುವರಿಸಿಕೊಂಡು ಹೋಗುದು ಬಹಳ ಅವಶ್ಯಕತೆ. ಮುಚ್ಚಬಾರ್ದಂತ ನಿಮ್ಮ ಬೇಡಿಕೆ ಅಲ್ವಾ? ಉಗ್ರ ಹೋರಾಟ ಮಾಡ್ತೀವಿ, ಸತ್ಯಾಗ್ರಹ ಮಾಡ್ತೀವಿ. ಮತ್ತೆ ಅಲ್ಲಿ ಹೇಳುವಾಗ ಇದು ಮುಚ್ಚಬೇಕಂತ ಅದಕ್ಕೆ ಇದನ್ನು ಮುಚ್ಚಬಾರದನ್ನು ಬರುವಾಗ ಸಮಸ್ಯೆ. ಸಭಾಧ್ಯಕ್ಷರೇ, ಗೌರವಾನ್ವಿತ ಶಾಸಕರು ಕೇಳಿರ್ತಕ್ಕಂಥದ್ದು, ಇತ್ತೀಚೆಗೆ ಈಗ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ವಿಶ್ವವಿದ್ಯಾಲಯಗಳ ಸ್ಥಿತಿಗತಿಗಳ ಬಗ್ಗೆ ಅಧ್ಯಯನ ಮಾಡ್ತಕ್ಕಂಥದ್ದಕ್ಕೆ ರಾಜ್ಯ ಸಂಪುಟದಲ್ಲಿ ಉಪಸಮಿತಿಯನ್ನ ರಚನೆ ಮಾಡಿ ಈಗಾಗಲೇ ಒಂದು ಸಭೆಯನ್ನ ನಡೆಸಿದ್ದೇವೆ. ಈಗಾಗಲೇ ಎಲ್ಲ ಹಾಲಿ ಇರ್ತಕ್ಕಂಥ ಹಳೆ ವಿಶ್ವವಿದ್ಯಾಲಯಗಳು ಮತ್ತು ಹೊಸದಾಗಿ ಸ್ಥಾಪನೆ ಆಗಿರ್ತಕ್ಕಂಥ ವಿಶ್ವವಿದ್ಯಾಲಯಗಳು ನಾನಾ ರೀತಿಯಾದಂಥ ಸಮಸ್ಯೆಗಳಿದ್ದಾವೆ. ಮೂಲಭೂತವಾಗಿ ಹಳೆ ವಿಶ್ವವಿದ್ಯಾಲಯಗಳಲ್ಲಿ ಪಿಂಚಣಿ ಕೊಡ್ತಕ್ಕಂಥ ಪರಿಸ್ಥಿತಿ ಕೂಡ ಇವತ್ತು ಬಹಳ ಕಷ್ಟಕರವಾಗಿದೆ. ಇವೆಲ್ಲ ವಿಚಾರಗಳ ಬಗ್ಗೆ ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಮತ್ತು ಹಿಂದಿನ ಸರ್ಕಾರ ಏನು ಹೊಸ 7 ವಿಶ್ವವಿದ್ಯಾಲಯಗಳನ್ನ 2 ಕೋಟಿ ಅನುದಾನ ಕೊಟ್ಟು ಸ್ಥಾಪನೆ ಮಾಡಬೇಕು ಅಂತೇಳಿ ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಏನೇನು ಪರಿಸ್ಥಿತಿಗಳಿದ್ದಾವೆ, ವಾಹನ ಖರೀದಿ ಮಾಡೋಂಗಿಲ್ಲ, ಜಮೀನು ಖರೀದಿ ಮಾಡೋಂಗಿಲ್ಲ, ಹೆಚ್ಚು ಬೋಧಕರನ್ನ ತೆಗೆದುಕೊಳ್ಳೋಂಗಿಲ್ಲ, ಯಾರು ಬೇರೆ ಮೂಲ ವಿಶ್ವವಿದ್ಯಾಲಯದಿಂದ ಅಲ್ಲಿಗೆ ವರ್ಗಾವಣೆ ಆಗ್ತಾರೆ ಅಥವಾ ಸೃಜನೆ ಆಗ್ತಾರೆ ಅದನ್ನ ಮಾತ್ರ ಉಪಯೋಗಿಸ್ಕೊಂಡು ಮಾಡಬೇಕು. ಡಿಜಿಟಲ್ ಲರ್ನಿಂಗ್ ಅಂತ ಹೇಳಿ ವಿನೂತನವಾದಂತ ಹೊಸ ಶೈಲಿಯ ವಿಶ್ವವಿದ್ಯಾಲಯಗಳು ಅಂತ ಹೇಳಿ ಇವತ್ತು ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ರಲ್ಲಿ ಅಲ್ಲಿರ್ತಕ್ಕಂಥ ಕುಲಪತಿಗಳು ಬಂದು ನಮಗೆ ವಾಹನ ಖರೀದಿ ಮಾಡಬೇಕು, ಮತ್ತೊಂದು ಬೇಕು, ಮಗದೊಂದು ಬೇಕು ಅಂತೆಲ್ಲ ಈ ರೀತಿ ಸಮಸ್ಯೆಗಳಿದ್ದಾವೆ. ಇದನ್ನ ಮುಖ್ಯಮಂತ್ರಿಗಳು ಮನಗಂಡು ಈಗ ಇದಕ್ಕೆ ಯಾವ್ದಾದ್ರು ಒಂದು ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಉಪಸಮಿತಿ ಮಾಡಿದ್ದಾರೆ. ಉಪಸಮಿತಿಯಲ್ಲಿ ಎಲ್ಲಾ ವಿಚಾರಗಳು ಚರ್ಚೆ ಆಗಿದೆ. ಇನ್ನು ಅಂತಿಮ ವರದಿಯನ್ನ ಸಂಪುಟದ ಮುಂದೆ ತಂದಿಲ್ಲ. ಸಂಪುಟದಲ್ಲಿ ನಿರ್ದಿಷ್ಟವಾಗಿ ಏನು ಕ್ರಮ ಆಗ್ಬೇಕು ಅಂತಕ್ಕಂಥದ್ದು ಇನ್ನ ಸ್ಪಷ್ಟವಾಗಿಲ್ಲ. ಕೇವಲ ಮಾಧ್ಯಮಗಳಲ್ಲಿ ಬಂದಿರತಕ್ಕಂತ ಒಂದು ವರದಿಗಳ ಅನ್ವಯ ಕೆಲವು ಕಡೆ ಹೋರಾಟಗಳು ಮಗದೊಂದು ಮಾಡ್ತಾ ಇದ್ದಾರೆ. ಅಲ್ಲ ಈಗ ಯಾಕಂದ್ರೆ ಸದಸ್ಯರು ಪಾಪ ಅವರು ಬಹಳಷ್ಟು ಉದ್ದ ಹೇಳಿ ನಾನು ಸ್ವಲ್ಪ ಆದ್ರೂ ಹೇಳ್ಬೇಕಾಗತ್ತೆ. ಅದರಿಂದ ಈಗ ಇಲ್ಲ ನಾವು ಹೇಳ್ತೀವಿ, ಇನ್ನ ಸರ್ಕಾರ ಯಾವುದೇ ಸ್ಪಷ್ಟವಾದಂತ ತೀರ್ಮಾನ ಆಗಿಲ್ಲ. ಅದರಿಂದ ಸದಸ್ಯರು ಈಗ ಸದ್ಯಕ್ಕೆ ಆತಂಕ ಪಡುವಂತ ಇಲ್ಲ ಅಂತ ಹೇಳಿ ಬಯಸ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದಲ್ಲಿ ಸನ್ಮಾನ್ಯ ಸಚಿವರೇ, ಅವ್ರ ಇಂಟರ್ವ್ಯೂ ಅವ್ರಿಗೇನು ಮರುಗಿರು ಬಂದ್ಬಿಟ್ಟಿದ್ಯಾನು ಮೇಲೆ ಬಹಳ ಸ್ಪಷ್ಟವಾಗಿ ನಾವು ಯೂನಿವರ್ಸಿಟಿಗಳನ್ನ ಮುಂಚಿತೀವಿ ಅಂತಾನೆ ಬಹಳ ಸ್ಪಷ್ಟವಾಗಿ ಇಂಟರ್ವ್ಯೂನಲ್ಲಿ ತಿಳಿಸಿದ್ದಾರೆ. ಇವತ್ತು ನಾವು ಕೇಳ್ತಿರೋದು, ಇವರು ಅಧಿಕಾರಕ್ಕೆ ಬಂದಂತ ಸಮಯದಿಂದಲೂ ಈ ಯೂನಿವರ್ಸಿಟಿಗಳಿಗೂ 9 ಅಥವಾ 10 ಯೂನಿವರ್ಸಿಟಿಗಳಿಗೆ ನಮ್ಮ ಕಾಲದಲ್ಲಿ ಸರ್ಕಾರದ 13 ಯೂನಿವರ್ಸಿಟಿಗಳು ಮಾಡಿದ್ದೀವಿ. 13ರಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ ಒಂದು ರೂಪಾಯಿ ಹಣ ಹೊಸ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದಾರ? ಆ ವಿಶ್ವವಿದ್ಯಾನಿಲಯಗಳು ತಮ್ಮ ಸ್ವಂತ ಶಕ್ತಿಯಿಂದ ಇವತ್ತು ನಿರ್ವಹಣೆಯನ್ನು ಮಾಡಿಕೊಂಡು ಕಾಲಕ್ಕೂ ರಿಸಲ್ಟ್ ಅನ್ನು ಕೊಟ್ಟು ಸಂಯೋಜನೆಯನ್ನು ಕೊಟ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಇವರಿಂದ ಹಣ ಏನ್ ಕೇಳಿಲ್ಲ, ಇವ್ರ ಹಣ ಇಲ್ಲ, ಇವ್ರೇನ್ ಹಣ ಕೊಡ್ತಾರೆ. ಇವತ್ತು ನೋಡ್ರೆ
ಇವರು ಅಸಂಬದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಿರೋದು ಆ ಯೂನಿವರ್ಸಿಟಿಗಳು ಆ ಜಿಲ್ಲೆಗೆ ಅವಶ್ಯಕತೆ ಇದೆ, ಅದನ್ನ ನಮ್ಮ ಸನ್ಮಾನ್ಯ ಸದಸ್ಯರು ಹೇಳ್ತಿರೋದು. ಹಾಗಾಗಿ ಅಲ್ಲಿರುವಂತ GR 10% ಇದೆ, 15% ಇದೆ.